ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಈ ವಿಡಿಯೋದಾಗ ನಾವು ಆಧಾರ್ ಕಾರ್ಡಿನ ಇನ್ನುಳಿದ ವಿಷಯಗಳನ್ನು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದೊಳಗೆ ಆಧಾರ್ ಕಾರ್ಡ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನು ಹೆಂಗೆ ಅಥೆಂಟಿಕೇಟ್ ಮಾಡಬೇಕು, ಆಮೇಲೆ ಅದನ್ನು ನಾವು ಯಾವ ರೀತಿ ಪ್ರಿಂಟೌಟ್ ತಗೋಬೇಕು ಅನ್ನೋದನ್ನು ನೋಡಿವಿ. ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಡಿಯೋನ ಆಗೈತಿ. ಆದ್ರೆ ಈ ವಿಡಿಯೋ ಮಾತ್ರ ಅದಕ್ಕಿಂತ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಡಿಜಿಟಲ್ ದುನಿಯಾದೊಳಗೆ ನಾವು ಆಧಾರ್ ಕಾರ್ಡನ್ನು ಹೆಂಗೆ ಬಳಸ್ತೀವಿ, ಅದರ ಇಂಪಾರ್ಟೆನ್ಸ್ ಏನದಾವು, ಏನೇನು ಫೀಚರ್ಸ್ ಅದಾವು ಅದನ್ನು ನಾವು ತಿಳ್ಕೊಳ್ಳಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ಆಧಾರ್ ಕಾರ್ಡನ್ನು ನಾವು ಎಲ್ಲಿ ಯೂಸ್ ಮಾಡೋಕ್ಕೂ ಆಗೋದಿಲ್ಲ, ಅದರಿಂದ ನಾವು ಅನುಕೂಲ ತಗೊಳ್ಳೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ನೀವು ಯಾವ ಮೊಬೈಲ್ ಲಿಂಕ್ ಮಾಡಿರಿ ಅನ್ನೋದನ್ನು ತಿಳ್ಕೊಬೇಕಂದ್ರೂ ನಾವು ಏನು ಮಾಡಬೇಕು, ಈಗ ಪ್ರೆಸೆಂಟ್ ನಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಸೀಡಿಂಗ್ ಮಾಡೀವಿ ಮತ್ತು ನಮ್ಮ ಆಧಾರ್ ಕಾರ್ಡ್ ಒಳಗೆ ನಮ್ಮ ಬಯೋಮೆಟ್ರಿಕ್ಗಳನ್ನು ಯಾವ ರೀತಿ ನಾವು ಲಾಕ್ ಮಾಡ್ಬೋದು ಮತ್ತು ಅನ್ಲಾಕ್ ಮಾಡ್ಬೋದು. ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ, ನೀವು ಆಧಾರ್ ಕಾರ್ಡನ್ನು ಇತ್ತೀಚೆಗೆ ಎಲ್ಲೆಲ್ಲಿ ಅಥೆಂಟಿಕೇಟ್ ಮಾಡಿರಿ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಹಾಗಾದ್ರೆ ನೀವು ಇತ್ತೀಚೆಗೆ ನಿಮ್ಮ ಆಧಾರ್ ಕಾರ್ಡ್ನಿಂದ ಎಷ್ಟು ಅಥೆಂಟಿಕೇಟ್ ಮಾಡಿರಿ, ಬಯೋಮೆಟ್ರಿಕ್ ಒಳಗೆ ಮಾಡಿರೋ, ಏನು ಫೇಸ್ ಅಥೆಂಟಿಕೇಶನ್ ಮಾಡಿರೋ, ಏನು ಐರೀಸ್ ಒಳಗೆ ಮಾಡಿರೋ, ಇದನ್ನೆಲ್ಲನೂ ನೀವು ಡೀಟೇಲ್ ಆಗಿ ತಿಳ್ಕೊಬೋದು. ಅಂಥ ಒಂದು ಇನ್ಫಾರ್ಮೇಷನ್ಗಳು ಈ ವಿಡಿಯೋದೊಳಗೆ ಇರ್ತಾವೆ. ಸೊ ಇದು ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಆಗೈತಿ. ಈ ವಿಡಿಯೋ ಬಹಳ ನಿಮಗೆ ಇಂಪಾರ್ಟೆಂಟ್ ಆಕತಿ. ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಲಾರ್ದ ಪೂರ್ಣವಾಗಿ ನೋಡ್ರಿ ಅಂತ ಈ ಮೂಲಕ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಹಾಗಾದ್ರೆ ತಡ ಯಾಕೆ, ವಿಡಿಯೋನ ಚಾಲೂ ಮಾಡೋಣ ಬರ್ರಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಐತಿ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಕತ್ತೀರಿ, ನೀವು ಈ ಇನ್ಫಾರ್ಮೇಷನ್ ತಿಳ್ಕೊಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆದದ್ದನ್ನು ಡೈರೆಕ್ಟಾಗಿ ಇಲ್ಲಿ ಆಪ್ಷನ್ ತೋರಿಸಿಲ್ಲ. ಅವ್ರು ಏನು ಕೊಟ್ಟಾರು, ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತೇಳಿ ಒಂದು ಆಪ್ಷನ್ ಕಾಣ್ತೈತೆ. ಇದರಿಂದ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಐತಿ ಅನ್ನೋದನ್ನು ತಿಳ್ಕೊಬೋದು. ಸೊ ಮೊದಲು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ತೀರಿ. ಅದಾದ್ಮೇಲೆ ಒಂದು ಸೆಕ್ಯೂರಿಟಿ ಕ್ಯಾಪ್ಚಾ ಕಾಣಕತ್ತೈತಿ. ಆ ಸೆಕ್ಯೂರಿಟಿ ಕ್ಯಾಪ್ಚಾವನ್ನು ಯಾವ ರೀತಿ ಐತಿ ಅದೇ ರೀತಿಯಾಗಿ ಅಲ್ಲಿ ಸೈಡಲ್ಲಿ ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡಿ ಅದಾದ ನಂತರ ಪ್ರೊಸೀಡ್ ಅಂತೇಳಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಐತಿ ಅಂತೇಳಿ ಅಲ್ಲಿ ತೋರಿಸ್ತೈತಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದ್ರೆ, ಇಲ್ಲಿ ನೋಡಕತ್ತೀರಿ, ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ ಯಾವುದು ಅನ್ನೋದನ್ನು ಹೇಳ್ತೈತಿ. ಆದ್ರೆ ಲಾಸ್ಟ್ 3 ನಂಬರ್ಸ್ ಮಾತ್ರ ನಿಮಗಿಲ್ಲಿ ಗೊತ್ತಾಕ್ಕವು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ನಿಮ್ಮ ಏಜ್ ಬಾಂಡ್ ಏನೈತಿ, ಜೆಂಡರ್ ಯಾವುದು, ಆಮೇಲೆ ಸ್ಟೇಟ್ ಯಾವುದು, ಹಂಗೆ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಐತಿ ಅನ್ನೋದನ್ನು ತೋರಿಸ್ತೈತಿ. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಐತಿ ಅನ್ನೋದು ಒಂದೊಂದು ಸಾರಿ ನಿಮಗೆ ಮರ್ತು ಹೋಗಿಬಿಟ್ಟಿರ್ತೈತಿ. ಈ ಲಾಸ್ಟ್ 3 ನಂಬರನ್ನು ಹೇಳೋದ್ರಿಂದ ನಿಮಗೆ ಎಷ್ಟೋ ಯೂಸ್ ಆಕತಿ, ಆ ಮೊಬೈಲ್ ನಂಬರ್ ನಿಮಗೆ ಗೊತ್ತಾಕತಿ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಆ್ಯಕ್ಟಿವ್ ಮಾಡ್ಕೋಬೋದು ಮತ್ತು ಒಳ್ಳೆ ನಿಮ್ಮ ಕೆಲಸಗಳನ್ನು ನೀವು ಸಲೀಸಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇತ್ತೀಚೆಗೆ ಈ ಡಿಜಿಟಲೀಕರಣ ಬಂದ ಮೇಲೆ ಇಂಪಾರ್ಟೆಂಟ್ ಆಗಿರೋದು ಆಧಾರ್ ಕಾರ್ಡಿಗೆ ಬ್ಯಾಂಕ್ ಸೀಡಿಂಗ್ ಆಗಿರೋದು. ಅದನ್ನು ನಾವೀಗ ಚೆಕ್ ಮಾಡೋಣ. ಇಲ್ಲಿ ನೋಡಕತ್ತೀರಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತೇಳಿ. ಅದ್ರ ಮೇಲೆ ಒಂದ್ಸರಿ ನಾವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಕತ್ತೆ. ಆಧಾರ್ ಕಾರ್ಡ್ ನಂಬರ ಮತ್ತು ಅಲ್ಲಿ ಸೈಡಿಗಿರೋ ಸೆಕ್ಯೂರಿಟಿ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಐತಲ್ಲ ಅದಕ್ಕೊಂದು OTP ಬರ್ತದೆ. ಆ OTPನ ಯಾವ ರೀತಿ ಐತಲ್ಲ ಅದೇ ರೀತಿಯಾಗಿ ಕರೆಕ್ಟಾಗಿ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿದ ಮೇಲೆ ಲಾಗಿನ್ ಅಂತೇಳಿ ಕೆಳಗಡೆ ಒಂದು ಆಪ್ಷನ್ ಕಾಣಕತ್ತೈತಿ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಮತ್ತೊಂದು ಡ್ಯಾಶ್ಬೋರ್ಡ್ ಓಪನ್ ಆಕತ್ತೆ. ಈ ಡ್ಯಾಶ್ಬೋರ್ಡ್ ಓಪನ್ ಆಕತ್ಲ ಇಲ್ಲೇ ಹೆಚ್ಚಾಗಿ ಸರ್ವರ್ ಎರರ್ ಬರ್ತಿರ್ತೈತೆ. ಹಾಗಾಗಿ ನೀವು ಪದೇ ಪದೇ ಟ್ರೈ ಮಾಡೋದ್ರಿಂದ ಮತ್ತು ಬೆಳಗ್ಗೆ ಟೈಮ ಸಾಯಂಕಾಲ ಟೈಮ ನೀವು ಟ್ರೈ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಕೆಲಸ ಈಸಿ ಆಕತಿ. ಇಲ್ಲಿ ತೋರ್ಸಾಕತ್ತದ ನೋಡಾಕತ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಲಾಸ್ಟ್ 4 ನಂಬರನ್ನು ತೋರಿಸ್ತೈತಿ. ಅದಾದ ನಂತರ ನಿಮ್ಮ ಬ್ಯಾಂಕ್ ಯಾವುದು ಆಧಾರ್ ಕಾರ್ಡಿಗೆ ಸೀಡಿಂಗ್ ಐತಿ ಅದನ್ನು ತೋರಿಸ್ತೈತಿ. ಅದು ಈಗ ಆ್ಯಕ್ಟಿವ್ ಆಗಿರ್ತೈತಿ, ಇನ್ಆ್ಯಕ್ಟಿವ್ ಐತೋ ಅದನ್ನು ತೋರಿಸ್ತೈತಿ. ಅದು ಯಾವಾಗಿಂದ ಅಪ್ಡೇಟ್ ಆಗೈತಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತೈತಿ ಸ್ನೇಹಿತರೆ. ಇಷ್ಟು ಇನ್ಫಾರ್ಮೇಷನ್ನ ನಿಮಗೆ ಸಿಕ್ಕರೆ ಸಾಕು. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಸೀಡಿಂಗ್ ಐತಿ ಅಂತೇಳಿ ನಿಮಗೆ ಗೊತ್ತಾದ್ರೆ ನಿಮ್ಮ ಯೋಜನೆಗಳ ಅಮೌಂಟ ಯಾವ ಬ್ಯಾಂಕಿಗೆ ಹೋಗೈತಿ ಅನ್ನೋದು ನಿಮಗೆ ಗೊತ್ತಾಕತ್ತೆ. ಹಾಗಾದ್ರೆ ಈಗ ನಾವು ಆಧಾರ್ ಕಾರ್ಡ್ ಒಳಗೆ ನಾವು ಎಲ್ಲ ಕಡೆ ಬಯೋಮೆಟ್ರಿಕ್ ಅಂದರೆ ಬಟ್ ಒತ್ತೋದ್ರಿಂದ ನಮ್ಮ ಕೆಲಸ ಮಾಡ್ಕೋತೀವಿ. ಅವನ್ನ
ಲಾಕ್ ಇಡೋದು ಹೆಂಗೆ ಮತ್ತು ಅವನ್ನ ಲಾಕ್ ತೆಗಿಯೋದು ಹೆಂಗೆ ಅನ್ನೋದನ್ನು ನೋಡೋಣ. ಸ್ಕ್ರೀನ್ ಮೇಲೆ ಇಲ್ಲೊಂದು ಆಪ್ಷನ್ ಕಾಣಕತ್ತೈತಿ, ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತೇಳಿ. ನಾನು ಅದನ್ನು ಹೈಲೈಟ್ ಮಾಡಿ ತೋರಿಸಿನಿ ನಿಮ್ಗೆ. ಅದ್ರ ಮೇಲೆ ನಾವು ಒಂದು ಸಲ ಕ್ಲಿಕ್ ಮಾಡಿದೆವಪ್ಪ ಅಂದ್ರೆ ಇಲ್ಲಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಕತಿ. ಆ ಡ್ಯಾಶ್ಬೋರ್ಡ್ ಒಳಗೆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ಸ್ಗಳನ್ನು ನೀವು ಇಲ್ಲಿ ಲಾಕ್ ಮಾಡಕತ್ತೀರಿ, ಇದೆಲ್ಲ ಇನ್ಫಾರ್ಮೇಷನ್ ನೀವೇ ಮಾಡಕತ್ತೀರಿ. ಮತ್ತು ಫಿಂಗರ್ ಪ್ರಿಂಟ್ಸ, ಐರೀಸ, ಫೇಸ್ ಇವೆಲ್ಲನೂ ಲಾಕ್ ಆಕ್ಕವು ಮತ್ತು ಅನ್ಲಾಕ್ ಆಕ್ಕವು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡಕತ್ತಾರೆ. ಅದನ್ನು ನೀವು ನೆಕ್ಸ್ಟ್ ಅಂತೇಳಿ ಒಂದು ಸಾರಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಮತ್ತೊಂದು ಡ್ಯಾಶ್ಬೋರ್ಡ್ ಓಪನ್ ಆಕತಿ. ಅದ್ರೊಳಗೆ ನೀವು ಹಿಂದೇನು ಅದನ್ನು ಇನ್ಫಾರ್ಮೇಷನ್ ನೋಡಿರಿ ಅದನ್ನೆಲ್ಲ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ಕೆಲಸ ಮಾಡಾಕತ್ತೀನಿ ಅಂತೇಳಿ ನೀವು ಇಲ್ಲೊಂದು ಚೆಕ್ ಮಾರ್ಕ್ ಹಾಕೋಬೇಕಾಕತಿ. ಅಲ್ಲಿ ಚೆಕ್ ಮಾರ್ಕ್ ಹಾಕೊಂಡ್ರಪ್ಪ ಅಂದ್ರೆ ಇಲ್ಲೊಂದು ನೆಕ್ಸ್ಟ್ ಅಂತೇಳಿ ಒಂದು ಆಪ್ಷನ್ ಕಾಣ್ತದೆ ಕೆಳಗಡೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ಸ್ಗಳು ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಲಾಕ್ ಮಾಡಲಾಗೈತಿ ಅಂತೇಳಿ ಒಂದು ನೋಟಿಸನ್ನು ತೋರಿಸ್ತೈತಿ. ಸೊ ಹಾಗಾದ್ರೆ ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಒಳಗೆ ನಿಮ್ಮ ಬಯೋಮೆಟ್ರಿಕ್ಗಳನ್ನು ಲಾಕ್ ಮಾಡಿದ್ರಿ. ಈಗ ಅವನ್ನ ನಾವು ಮತ್ತೆ ಹೊಳ್ಳಿ ಅನ್ಲಾಕ್ ಮಾಡೋದು ಹೆಂಗೆ ಅಂತೇಳಿ ತಿಳ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಬಯೋಮೆಟ್ರಿಕ್ಸ್ ಲಾಕ್ ಇದ್ದವಪ್ಪ ಅಂದ್ರೆ ಇಲ್ಲಿ ನೋಡಾಕತ್ತೀರಿ ಒಂದು ಕೀಲಿಕೈ ಸಿಂಬಲ್ ಕಾಣ್ತೈತೆ. ನಿಮ್ಮ ಬಯೋಮೆಟ್ರಿಕ್ ಅನ್ಲಾಕ್ ಆ್ಯಂಡ್ ಲಾಕ್ ಆಪ್ಷನ್ ಮೇಲೆ ಕೀಲಿಕೈ ಇತ್ತಪ್ಪ ಅಂದ್ರೆ ಅದೀಗ ಲಾಕ್ ಐತಿ ಅಂತೇಳಿ ಅರ್ಥ. ಹಂಗಿತ್ತಂದ್ರೆ ನಿಮ್ಮ ಬಯೋಮೆಟ್ರಿಕ್ಸ್ ಎಲ್ಲಿ ವರ್ಕ್ ಆಗೋದಿಲ್ಲ. ನಾವೀಗ ಅದನ್ನು ಅನ್ಲಾಕ್ ಮಾಡೋಣ. ಇಲ್ಲಿ ಅನ್ಲಾಕ್ ಮಾಡೋದು ಪರ್ಮನೆಂಟು ಆ್ಯಂಡ್ ಟೆಂಪ್ರವರಿ ಅಂತೇಳಿ ಒಂದು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಈಗ ನಿಮ್ಮ ಬಯೋಮೆಟ್ರಿಕ್ ಆ್ಯಕ್ಟಿವ್ ಆದವು. ನೀವು ಬಯೋಮೆಟ್ರಿಕ್ ಫೇಸ ಮತ್ತು ಐರೀಸನ್ನು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಕೆಲಸಗಳನ್ನು ಅಥೆಂಟಿಕೇಟ್ ಮಾಡ್ಬೋದು. ನಿಮ್ಮ ಕೆಲಸನ ಈಗ ನೀವು ಮಾಡ್ಕೋಬೋದು. ಹಾಗಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಒಳಗೆ ನಿಮ್ಮ ಎಲ್ಲ ಕೆಲಸಗಳು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮೇಲೆ ಆಗಿರ್ತಾವಂದ್ರೆ ನಿಮ್ಮ ಇತ್ತೀಚಿನ ಬಯೋಮೆಟ್ರಿಕ್ ಅಥೆಂಟಿಕೇಷನ್ಗಳು ಏನೇನಾಗ್ಯಾವು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತಂದ್ರೆ ಅದು ಒಂದು ಆಪ್ಷನನ್ನು ಈ ಆಧಾರ್ ಕಾರ್ಡ್ ಡ್ಯಾಶ್ಬೋರ್ಡ್ ಒಳಗೆ ಕೊಟ್ಟಾರ. ಇಲ್ಲಿ ನೋಡಾಕತ್ತೀರಿ ಸ್ಕ್ರೀನ್ ಒಳಗೆ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತೇಳಿ ಒಂದು ಆಪ್ಷನ್ ಕಾಣಕತ್ತೈತಿ. ಈ ಆಪ್ಷನ್ ಮೇಲೆ ನಾವು ಒಂದು ಸಲ ಕ್ಲಿಕ್ ಮಾಡಿದೆವಪ್ಪ ಅಂದ್ರೆ ಇಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಡ್ಯಾಶ್ಬೋರ್ಡ್ ಓಪನ್ ಆಕತಿ. ಇಲ್ಲಿ ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿರ್ತಾರೆ. ಅದರಾಗ ಏನಿರ್ತೈತಪ್ಪ ಅಂದ್ರೆ ನಿಮ್ಮ ಇತ್ತೀಚಿನ 50 ಅಥೆಂಟಿಕೇಷನ್ಗಳನ್ನು ಇಲ್ಲಿ ತೋರಿಸ್ತತಿ. ಮತ್ತು ಲಿಸ್ಟ್ ಆಫ್ ಅಥೆಂಟಿಕೇಷನ್ ಯೂಸರ್ಸ್ ಏಜೆನ್ಸಿಗಳ ಲಿಸ್ಟನ್ನು ತೋರಿಸೈತಿ. ಇನ್ನುಳಿದ ಅಂಶಗಳನ್ನು ನಿಮಗಿಲ್ಲಿ ತೋರ್ಸಾಕತ್ತಾರೆ. ನಂತರ ನಿಮಗಿಲ್ಲಿ ಕೆಳಗೆ ಒಂದು ಅಥೆಂಟಿಕೇಷನ್ ಡೇಟ್ ರೇಂಜನ್ನು ಸೆಲೆಕ್ಟ್ ಮಾಡೋಕೆ ನಿಮಗಿಲ್ಲಿ ಆಪ್ಷನ್ ಕೊಟ್ಟಾರ. ಸ್ನೇಹಿತರ ಇಲ್ಲಿ ನಿಮ್ಗೆ ಸೆಲೆಕ್ಟ್ ಮಾಡಲಿಟಿ ಅಂತೇಳಿ ಒಂದು ಆಪ್ಷನ್ ಕೊಟ್ಟಾರ. ಇಲ್ಲಿ ನೀವು ಬಯೋಮೆಟ್ರಿಕ್ಸ, OTP, ಫೇಸ ಆಮೇಲೆ ಉಳಿದ ಎಲ್ಲ ಬಯೋಮೆಟ್ರಿಕ್ಗಳನ್ನು ತೊಗೊಂಡು ನೀವು ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ನೀವು ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ಅದಾದ ನಂತರ ನಿಮಗೆ ಇಲ್ಲಿ ಡೇಟ್ ರೇಂಜನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಡೇಟ್ ರೇಂಜ್ ಎಲ್ಲಿಂದ ನಿಮಗೆ ಎಲ್ಲಿವರೆಗೂ ನೀವು ಪರ್ಫಾರ್ಮ್ ಮಾಡಿದ ಡೇಟ್ ಬೇಕು ಅನ್ನೋದನ್ನು ಕೇಳಕತ್ತಾರೆ. ನೀವು ಅಲ್ಲಿ ಡೇಟ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಂಡು ಫೆಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತೇಳಿ ನಿಮಗೆ ಒಂದು ಆಪ್ಷನ್ ಕಾಣಕತ್ತೈತಿ. ಅಲ್ಲಿ ಅದರ ಮೇಲೆ ನೀವು ಒಂದು ಸಲ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಡಾಟಾನು ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಈಗ ನಿಮ್ಮ ಡಾಟಾ ಎಲ್ಲ ಲೋಡ್ ಆಗೈತಿ, ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಆಗೈತಿ. ಇಲ್ಲಿ ನೋಡಕತ್ತೀರಿ ನಿಮ್ಮ ಇನ್ಫಾರ್ಮೇಷನನ್ನು ನೀವು ಇತ್ತೀಚೆಗೆ OTP, ಬಯೋಮೆಟ್ರಿಕ್ ಆಮೇಲೆ ಡೆಮೋಗ್ರಫಿಕ್ ಇವೆಲ್ಲ ಆಧಾರದ ಮೇಲೆ ಅಥೆಂಟಿಕೇಷನ್ ಮಾಡಿರಿ. ಅದ್ರಾಗ ನೀವು ಬಯೋಮೆಟ್ರಿಕ್ಸನ್ನು ಜಾಸ್ತಿ ಯೂಸ್ ಮಾಡಿರಿ ಅಂತೇಳಿ ತೋರ್ಸಕತ್ತೈತಿ. ಸೊ ನಾನು ನನ್ನ ಅಥೆಂಟಿಕೇಷನ್ ಹಿಸ್ಟ್ರಿಯನ್ನು ಈಗ ಚೆಕ್ ಮಾಡೀನಿ. ನಾನು ಆಲ್ಮೋಸ್ಟ್ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಹಿಸ್ಟ್ರಿಯನ್ನು ಇಲ್ಲಿ ರೆಕಾರ್ಡ್ ಮಾಡಲಾಗತ್ತೆ. ಸೊ ನೋಡಿ ಸ್ನೇಹಿತರೆ, ಇದಾಗಿತ್ತು ಈ ದಿನದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಭಾಳ ಯೂಸ್ ಆಕತಿ ಅಂತೇಳಿ ನಾ ಅಂದ್ಕೊಂಡೀನಿ. ಇಂಥ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಇಂಥ ಹೊಸ ಹೊಸ ವಿಷಯಗಳು ಅವಾಗವಾಗ ತಿಳಿತಾನೆ ಇರ್ತಾವೆ. ಮತ್ತು ನೀವು ಈ ಮಾಹಿತಿಯನ್ನು ತಿಳ್ಕೊಂಡು ಸುಮ್ಮನಾಗಬೇಡ್ರಿ, ಮತ್ತೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಈ ಮಾಹಿತಿ ತಿಳಿಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.